ಫೈನಲಿ ಬಂದ್ವಿ. ಇದೆ ನೋಡಿ ಜಾಲಿಹುಡ್. ಬ್ಯಾಟ್ಸ್ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಎಂಟ್ರಿ. ಆರ್ಕಿಟೆಕ್ಚರ್ ಯುರೋಪಿಯನ್ ಸ್ಟೈಲಲ್ಲಿ ಮಾಡಿದಾರಲ್ಲ, ಚೆನ್ನಾಗಿದೆ. ಇದ್ರು ಏನೇನೆಲ್ಲ ವಸ್ತುಗಳು ಯೂಸ್ ಮಾಡ್ತಾ ಇದ್ರು ಅನ್ನೋದೊಂದು ಜಸ್ಟ್ ಶೋ ಮಾಡಿದ್ದಾರೆ ಥಿಂಗ್ಸ್. ಓಕೆ, ಪಕ್ಕ ಪಾಯಿಂಟಿಗೆ ಹೊಡಿತೀಯಾ? 200%. 200%. ಪಕ್ಕ. ಪವನ್, it is rotating. Is it rotating? But we are not rotating actually. That screen is rotating. ಹೌದು. ಹೆದರ್ಬೇಡಿ, ಸುಲೋಚನಾ ಫ್ರಮ್ ಸೋಮೇಶ್ವರ ಹಾಗೆ ಅಲ್ಲ ಹೆಸರು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಬದಿಗೆ. ಪವನ್, release your hands. Una mattina I woke up early. Oh bella ciao bella. ಇವಾಗ ವಾಟರ್ ಫೌಂಟೇನ್ದು ಇದೆಲ್ಲ ಸ್ಟಾರ್ಟ್ ಆಯಿತು. ಸೊ ನೀವು ಎಂಜಾಯ್ ಮಾಡಿ. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಲಾಂಗ್ ವೀಕೆಂಡ್ ಬಂದಿದೆ. ಸೊ ನನಗೂ ಹಾಲಿಡೇ ಇದೆ, ಅದರಿಂದ 3 ಡೇಸಿಂದ ಮನೇಲೇ ಇದ್ದು ಬೋರ್ ಆಗ್ತಾ ಇದೆ ಅಂತ ಸೊ ಪವನ್ ಕರ್ಕೊಂಡು ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ರೆಸಾರ್ಟ್ಗೆ ಹೋಗೋಣ ಅಂತ. ಸುಮ್ಮನೆ ಬೋರ್ ಆಗ್ತಿದೆಯಲ್ಲ ಅಂತ. ಸುಮ್ಮನೆ ಏನು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದು. ಆ್ಯಕ್ಚುಲಿ ಪ್ಲ್ಯಾನ್ ಆಗಿರಲಿಲ್ಲ, ಸಡನ್ ಪ್ಲ್ಯಾನ್ ಆಗಿತ್ತು. ಪವನ್ ಬಂದರು, ನಿನ್ನೆ ಆಫೀಸಿಂದ ಬರ್ತಿದ್ದಂಗೆ ಇಮಿಡಿಯೇಟಾಗಿ ಹಿಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ 10:30 ಆಗಿದೆ. ಲೇಟಾಗಿ ಎದ್ವಿ, ಬೇಗ ಎದ್ದೋಡ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಸ್ಟಿಲ್ ಲೇಟಾಗಿ ಎದ್ಬಿಟ್ವಿ. ಸೊ ಅದು ಹೇಗಿದ್ರು ಓಪನ್ ಆಗೋದು 11-11:30. ಸೊ ಇವಾಗ ಹೊರಟಿದ್ದೀವಿ. ಇನ್ನೇನು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಏನೇನಿಲ್ಲ ಅಂತ ಅಲ್ಲೆಲ್ಲ. ನಾವು ಕಾರಲ್ಲಿ ಹೊರಟ್ವಿ. ಹಂಗೂ ಹೇಳೋದು ಪವನ್ ಒಂದು ರೈಡ್ ಆಗುತ್ತೆ, ಬೈಕಲ್ಲಿ ಹೋಗೋಣ ಅಂತ. ನಾನು ಇಲ್ಲಿಂದ 53 ಕಿಲೋಮೀಟರ್ಸ್ ಇದೆ ದೂರ ಅಂತ ನಾನೇನಂದರೆ ಬೇಡ, ಬೈಕಲ್ಲಿ ಮತ್ತೆ ಮಳೆ ಬರೋ ಥರ ಇದೆ ಅಂತ ಕಾರಲ್ಲಿ ಹೊರಟ್ವಿ. ಕಾರಲ್ಲಿ ಹೊರಟ್ರೆ ಪ್ರಾಬ್ಲಮ್ ಏನು ಗೊತ್ತಾ? ಬೆಂಗಳೂರು ಟ್ರಾಫಿಕ್. ಅಯ್ಯೋ, ಇಲ್ಲಿ ನೋಡಿ ಎಷ್ಟು ರೆಡ್ ತೋರಿಸ್ತಾ ಇದೆ. ನಾವ್ ಯಾವಾಗ ರೀಚ್ ಆಗ್ತೀವೋ ಏನು ಈ ಜಾಮ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ಟ್ರಾಫಿಕ್ ಇವದಪ್ಪ ಬೆಂಗಳೂರಲ್ಲಿ. ಯಾವಾಗ ಬೇಕು ಅವಾಗ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ. ಈ ರೋಡ್ ಎಲ್ಲ ಮೆಟ್ರೋ ವರ್ಕ್ ನಡೀತಾ ಇದೆಲ್ಲ. ಈವನ್ ಸಾಟರ್ಡೆ ಆದ್ರೂ ಸಂಡೇ ಆದ್ರೂ ಯಾವ್ದೇ ಟೈಮಲ್ಲಿ 12 ಗಂಟೆಯಲ್ಲಿ ಬಂದ್ರು ಕೂಡ ನೈಟ್ ಸರ್ವಿಸ್ ರೋಡಲ್ಲಿ, ಮೇನ್ ರೋಡ್ ಎಲ್ಲ ಜಾಮ್ ಮಾಡ್ಬಿಡ್ತಾರೆ ಪವನ್. ಜೀವನನೇ ಬೇಜಾರಾಗಿ ಹೋಗ್ಬಿಟ್ಟಿದೆ. ಬೆಂಗಳೂರು ಚಂದ ಆಯ್ತಾ? ಬೆಂಗಳೂರು ಒಳ್ಳೇದು, ಚೆನ್ನಾಗಿದೆ, ಎಲ್ಲಾ ಫೆಸಿಲಿಟಿ ಇದೆ, ಎಲ್ಲದಕ್ಕೂ ಚೆನ್ನಾಗಿದೆ. ಬಟ್ ಮೇನ್ ಪ್ರಾಬ್ಲಮ್ ಏನಂದ್ರೆ ಟ್ರಾಫಿಕ್ ಗಾರ್ಬೇಜ್. ಈ 2 ಮೇನ್ ಇಶ್ಯೂಸ್ ಸಾರ್ಟ್ ಆಯ್ತು ಅಂದ್ರೆ ಅಬ್ರಾಡ್ ಎಲ್ಲದಕ್ಕೂ ಸೈಡ್ ಹೊಡಿಯುತ್ತೆ ಬೇಕಾದ್ರೆ ಬೆಂಗಳೂರು. ಆ ತರ ಇದೆ ಬೆಂಗಳೂರು. ಈ ಮೇನ್ 2 ಥಿಂಗ್ಸ್ ಗವರ್ನಮೆಂಟ್ ಆಕ್ಷನ್ ತಗೊಳ್ಳೇಬೇಕಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಫ್ಯೂಚರ್ ಅಲ್ಲಿ. ರಶ್ಮಿ ಅವ್ರಿ ನಾವು ಹೋಗ್ತಾ ರೆಸಾರ್ಟ್ಗೆ, ರಶ್ಮಿ ಅವ್ರ ಟೀಮ್ ಕಡೆಯಿಂದ ಆಲ್ರೆಡಿ ಹೋಗಿದ್ರು ಫ್ಯೂ ವೀಕ್ಸ್ ಬ್ಯಾಕ್. 15 ಡೇಸ್ ಆಯ್ತಷ್ಟೇ. ತುಂಬಾ ಚೆನ್ನಾಗಿದೆ ಅಂತಂದ್ರು. ನನ್ನನ್ನು ಈ ಸತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ನೋಡೋಣ ಹೆಂಗೆ ಅಂದ್ರೆ ಏನೇನು ಆಕ್ಟಿವಿಟೀಸ್ ಇರ್ತಾವೋ. ಟ್ರಾಫಿಕಲ್ಲಿ ಬಂದು ನೈಸ್ ರೋಡ್ ತಂದ್ವಿ. ಅಲ್ಲಿಂದ
ಇನ್ನೊಂದು ಆ ಕಡೆ ಗೊರಗುಂಟೆಪಾಳ್ಯದಿಂದ ಲೆಫ್ಟಿಗೆ ಹೋಗೋದು, ಬಟ್ ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತೋರಿಸ್ತಿತ್ತು ಅಂತ ಇಲ್ಲಿ ಮುಂದೆ ಬಂದ್ಬಿಟ್ಟು ನೈಸ್ ರೋಡಿಗೆ ಬಂದ್ವಿ. ಮೈಸೂರು ರೋಡಲ್ಲಿ ಇರೋದು ರೆಸಾರ್ಟ್ ಬಂದ್ಬಿಟ್ಟು. ನಾ ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ, ಹೊಟ್ಟೆ ಬೇರೆ ಹಸುವಾಗ್ತಿದೆ. ಹೊಟ್ಟೆ ಬೇರೆ ಹಸುವಾಗ್ತಾ ಇದೆ. ಫೈನಲಿ ಬಂದ್ವಿ. ಇದೆ ನೋಡಿ ಜಾಲಿಹುಡ್. ನಿಂಗೆ ಸ್ಟ್ರೈಟ್ ಹೋಗು ಪವನ್, ಅದೇ ಎಂಟ್ರೆನ್ಸ್. ಒಳಗಡೆ ಹೋಗ್ಬೇಕು. ಒಳಗಡೆ ಪಾರ್ಕಿಂಗ್. ಸೆಕ್ಯೂರಿಟಿ ಯಾರು ಇಲ್ಲ. ಸ್ಟ್ರೈಟು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಇದು ತಗೋಬೇಕು. ಇನ್ನು ನೋಡು ಪವನ್, ಎಲ್ಲಾರ ಪಾರ್ಕ್ ಮಾಡ್ಕೋಬಹುದು. ಅಲ್ಲಿ ಹಾಕ್ಬಿಡ್ತೀಯಾ? ಅವನ್ನ ಹೆಂಗ್ ಬೇಕಂಗೆ ಪಾರ್ಕ್ ಮಾಡೋಗಿದ್ದಾರೆ. ಎಲ್ಲ ಹಾಕ್ತೀಯಾ? ಎಲ್ಲ ಆ ಕಡೆ ಹಾಕ್ಬಿಡ ಅಷ್ಟೆ. ಇಲ್ಲಿ ಈ ಕಂಬದ ಹತ್ರ ಎಲ್ಲ ಹಾಕ್ತೀಯಾ? ಅಲ್ಲಿ ಹಾಕ್ತೀಯ ನಮ್ಮ ಮರದ ಹತ್ರ. ಪವನು ಇಷ್ಟೆಲ್ಲ ಜಾಗ ಇದೆ, ಪಾರ್ಕ್ ಮಾಡು 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 ಅಂತಂದ್ರೆ ಎಲ್ಲಿಗೆ ಬಂದು ಪಾರ್ಕ್ ಮಾಡಿದೆ ಪವನ್? ಇಷ್ಟು ದೊಡ್ಡ ಜಾಗದಲ್ಲಿ ಅಲ್ಲಿಂದ ಇಲ್ಲಿ ಬಂದು ಅದು ಪಾರ್ಕ್ ಮಾಡಿರೋದು ನೋಡಿ. ಎರಡರ ಮಧ್ಯದಲ್ಲಿ ಪಾರ್ಕ್ ಮಾಡಿದಾರೆ. ಆ ಕಡೆವರೆಗೂ ತೆಗಿಯೋರು ನಮ್ಮ ಕಾರ್ಗೆ ಟಚ್ ಆಗಬಾರ್ದು ಡೋರ್ಗಳು ಅಂತ ಹೇಳಿ ಕಾರ್ ಸೇಫ್ಟಿ ಮಧ್ಯದಲ್ಲಿ ಪಾರ್ಕ್ ಮಾಡಿ. ಕಾರ್ ಸೇಫ್ಟಿ ಇಂಪಾರ್ಟೆಂಟ್. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಮಧ್ಯದಲ್ಲಿ. ಅಲ್ಲ ಇಷ್ಟು ದೊಡ್ಡ ಜಾಗದಲ್ಲಿ ಅಲ್ಲಿಂದ ಇಲ್ಲಿ ಬಂದು ಪಾರ್ಕ್ ಮಾಡ್ದಲ್ಲ. ನನಗೆ ನನ್ನ ಕಾರ್ ಸೇಫ್ಟಿ ರಶ್ಮಿ. ನನಗೆ ನಗು ಬರ್ತಿದೆ, ತಡಿಯಕ್ಕಾಗ್ತಿಲ್ಲ ಅವಾಗ್ಲಿಂದ. ಪವನ್ ಔಟ್ಫಿಟ್ ತೋರಿಸ್ತೀನಿ. ಎಲ್ಲಿ ಈ ಕಡೆ ತಿರ್ಗ ನಿನ್ನ ಔಟ್ಫಿಟ್ ತೋರಿಸ್ತೀನಿ. ಹಾಯ್, ಇದು ಪವನ್ ಔಟ್ಫಿಟ್. ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ಮುಗೀತಾ ಪ್ರೋಗ್ರಾಮ್ ನಿಮ್ಮದು? ಆಲ್ ಸೆಟಲ್? ನೋಡಿ ಏನೇನು ಆಕ್ಟಿವಿಟೀಸ್ ಇದೆ ಅಂತ ಇಲ್ಲೆಲ್ಲ ಪಿಕ್ಚರ್ ತೆಗ್ಬಿಟ್ಟು ಹಾಕಿದ್ದಾರೆ. ಇದು ಎಂಟ್ರೆನ್ಸು. ಬ್ಯಾಚ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಎಂಟ್ರಿ. ಎಷ್ಟು ಚೆನ್ನಾಗಿದೆ ನೋಡು. ಯುರೋಪಿಯನ್ ಸ್ಟೈಲ ಇದು. ಚೆನ್ನಾಗಿದೆಯಲ್ಲ ನೋಡಿ. ಆರ್ಕಿಟೆಕ್ಚರ್ ಯುರೋಪಿಯನ್ ಸ್ಟೈಲಲ್ಲಿ ಮಾಡಿದಾರಲ್ಲ, ಚೆನ್ನಾಗಿದೆ. ಯುರೋಪಿಯನ್ ಥೀಮಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ. ಇದು ಎಂಟ್ರೆನ್ಸ್ ಇಲ್ಲಿಂದ. ನೀನು ಹೇಳ್ಬೇಕಪ್ಪ, ನೀನು ಫಸ್ಟ್ ಟೈಮು, ನಾನೇನು ಬಂದಿದ್ದೆ. ನೀನು ಲಾಸ್ಟ್ ಟೈಮ್ ಅದೇ ಬಂದಿದ್ದೆ, ಬಟ್ ನಾನು ಫಸ್ಟ್ ಟೈಮ್. ಬಟ್ ಎಂಟ್ರೆನ್ಸ್ ಇಲ್ಲೆಲ್ಲ 6:30ಗೆಲ್ಲ ಇಲ್ಲೆಲ್ಲ ಇದು ಮಾಡ್ತಾರೆ. ಡ್ಯಾನ್ಸು ಇದು ಎಲ್ಲ ಇರುತ್ತೆ. ಮ್ಯೂಸಿಕಲ್, ವಾಟರ್ ಫೌಂಟೇನ್ ಶೋ ಎಲ್ಲ ಇರುತ್ತೆ. ಅದೇ ಅದು ಟೈಮಿಂಗ್ಸ್, ಅದಕ್ಕೆ ಚೆಕ್ ಮಾಡ್ಕೊಂಡು ಒಂದು ಫೋಟೋ ಎತ್ಕೊ ಬಂದಿದ್ದೀನಿ. ಇವಾಗ ನೀನು ಇದು ಯಾವ್ದ್ಯಾವ್ದು ಮೂವೀಸ್ ಅಂತ ನೀನು ಹೇಳಬೇಕು ನನಗೆ. ಹೌದಾ? ಈ ವಾಲ್ ಮೇಲೆ ಇರೋದೆಲ್ಲ ನನ್ಗೆ ಗೊತ್ತಿರೋದು ನಾನು ಹೇಳ್ತೀನಿ ನೋಡಿ. ಫಸ್ಟ್ ಇದು KGF. ಅದು KGF. ಇದು ಪೈಲ್ವಾನ್. ಇದು ಪೈಲ್ವಾನ್ ಕಿಚ್ಚರ್ ಸುದೀಪ್ ಅವ್ರದ್ದು. ಬಾಹುಬಲಿ. ಇದು ಅಮಿತಾಬ್ ಬಚ್ಚನ್ ಯಾವ್ದೋ ಮೂವಿ. ಬಾಹುಬಲಿ. ಅಲ್ಲಿ ಬಾಹುಬಲಿ ಇದೆ. ಕೆಲವೊಂದು ನನಗೂ ಗೊತ್ತಿಲ್ಲ. ಅಲ್ಲ ಈ ಕಡೆನ ಚೆನ್ನಾಗಿದೆ ನೋಡಿ. ಆಟೋ ರಾಜ, ರಜನಿಕಾಂತ್. ಇವೆಲ್ಲ ಇದು ಕಾರ್ಟೂನು. ಟಾಮ್ ಅಂಡ್ ಜೆರಿ. ಆಮೇಲೆ ಶಕ್ತಿಮಾನ್, ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್. ಇದು ಕುಂಪು ಪಾಂಡಾ. ಇದು ಯಾವ್ದು ರಶ್ಮಿ? ಇದು ಹೌದು. ಇದು ಯಾವುದು ಗೊತ್ತಿಲ್ಲ. ನಿಂಗೆ ಗೊತ್ತಾ ಇದು? ಪವನಿಗೆ ಎಕ್ಸ್ಪ್ಲೈನ್ ಮಾಡಲಿ. ಉಪೇಂದ್ರ ಸರ್ ಅವರು. ಓ, ಈಗ ಯಾವ್ದು ಮೊನ್ನೆ ಮೂವಿ ಬಂತಲ್ಲ ಅದು ಅನ್ಸುತ್ತೆ. ಯಾವ್ದೋ ಮೂವಿ ಬಂತು, ಬಟ್ ನನಗೆ ಮೂವಿ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ನಿಮ್ಗೆ ಪರವಾಗಿಲ್ಲ ಪವನ್, ನನಗೆ ಗೊತ್ತಿಲ್ಲ, ನೀನು ಐಡೆಂಟಿಫೈ ಮಾಡ್ಬಿಟ್ಟೆ. ನಾನು ನೋಡಿ ಅದು ಮೂವಿ ನಾನು ನೋಡಿದ್ದೀನಿ. ಲೋಕಲ್ ಮೂವಿ. ಕರೆಕ್ಟ್. ನಾನು ಮೂವಿ ನೋಡಿದ್ದೀನಿ, OTT ದಲ್ಲಿ ನೋಡಿದ ಮೂವಿ. ಬಟ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮೂವಿ ಹೆಸರು ಯಾವುದು ಅಂತ. ನನಗೂ ಗೊತ್ತಿಲ್ಲ, ನನಗೂ ಮರ್ತೋಗಿದೆ. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಅದು ವಿಜಯ್. ಇದು ಆಟೋ ರಾಜ, ರಜನಿಕಾಂತ್. ವಿಜಯ್ ಇದು ಎಲ್ಲ ಆಕ್ಟರ್ಸ್. ಅದು ನೋಡು ಕ್ಯಾಂಡಿ ವರ್ಡ್ ಪವನ್. ಅದು
ಕ್ಯಾಂಡೀಸ್ ಹಾಂ ಕ್ಯಾಂಡಿ ಇಲ್ಲೆಲ್ಲ ಕ್ಯಾಂಡಿ ಬಿಸ್ಬೇಕಂದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ರಶ್ಮಿ ಏನು ಆರ್ಚರಿ ಸರಿ ಇಲ್ಲಿಂದ ಆಡ್ಬೇಕಾ? ಹಾಂ ಇಲ್ಲ ಅಲ್ಲಿದೆ, ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಎಲ್ಲಿ? ಇದೊಂಥರ ಅಂದರೆ ತುಂಬ ಹಳೇ ಕಾಲದಲ್ಲಿ ಒಂದು ಥೀಮ್ ಅಂದರೆ ಹಳೇ ಕಾಲದಲ್ಲಿ ಹೆಂಗೆ ಜೀವನ ಮಾಡ್ತಾಯಿದ್ರು, ಟ್ರೈಬರ್ಸ್ ಏನು ಹೇಳ್ತಾರಲ್ಲ, ಆ ಥರ ಕಮ್ಯುನಿಟಿ ಥರ ಒಂದು ಇದು ಮಾಡಿದ್ದಾರೆ ಅಷ್ಟೇ. ಇದ್ರು ಏನೇನೆಲ್ಲ ವಸ್ತುಗಳು ಯೂಸ್ ಮಾಡ್ತಾಯಿದ್ರು ಅನ್ನೋದೊಂದು ಜಸ್ಟ್ ಶೋ ಮಾಡಿದ್ದಾರೆ ಥಿಂಗ್ಸ್. ಓಕೆ, ಥೀಮನ್ನು ಚೆನ್ನಾಗಿದೆ. ಒಳ್ಳೆ ಮ್ಯೂಸಿಕ್ ಹಾಕಿ ನೋಡಿದ ಯಾವುದು ಕಮ್ಯುನಿಟಿ ಅವ್ರದ್ದು ಚೆನ್ನಾಗಿತ್ತಲ್ಲ. ಯಾರದು ಅರುಂಧತಿ ತರ ಇದ್ದಾರೆ ರಶ್ಮಿ. ಎಲ್ಲರಿಗೂ ನಮಸ್ಕಾರ. ಅವ್ರು ಬೈಕೊಂತ ವಿನಂತಿ, ದಯವಿಟ್ಟು ವಸ್ತು ಸಂಗ್ರಹಾಲಯದೊಳಗಿನ ಯಾವುದೇ ವಸ್ತುಗಳನ್ನು ಮುಟ್ಟಬೇಡಿ. ಧನ್ಯವಾದಗಳು. ಇದು ಡೋಲ್ 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 ಹೆಂಗೆ ಡೋಲ್ ಹೊಡಿಯೋದು ರಶ್ಮಿ? ಹೆಂಗ್ ಡೋಲ್ ಹೊಡಿಯೋದು? Just a quick reminder, please avoid touching any items inside the museum. Thank you. ಥ್ಯಾಂಕ್ ಯು. ಹಾಂ ಅಲ್ಲ ಹಾಂ ಹಾಂ ಪವನ್ ಮದುವೆ ಆಗ್ತಾ ಇದೆಯಲ್ಲ, ನಾರ್ತ್ ಮೇ ಬಿ ಟಿಬೆಟಿಯನ್ಸ್ ಆ ಥರ. ಇಲ್ಲಿ ನೋಡು ಅವ್ರದ್ದು ಹೇರ್ ಸ್ಟೈಲು ಇದು ಎಲ್ಲ. ಹಾಂ ಸರ ಎಲ್ಲ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಹಟ್ ಇರುತ್ತಲ್ಲ ಗುಡಿಸ್ಲು, ಅದು ಆ್ಯಕ್ಚುಲಿ ಅದೇ ಥರನೇ ಮಾಡಿದ್ದಾರೆ. ಇಲ್ಲಿ ತಾತ ಮತ್ತೆ ಅಜ್ಜಿ ಅವರಿದ್ದಾರೆ. ಪವನ್ ಸೀರಿಯಸ್ ಸರ್ ಡಾನ್ಸ್ ಯೋಗ ಮಾಡ್ತಾರೆ. ನಾನು ನೋಡು ನಾನು ಹಂಗೆ ಮಾಡ್ಲ ಹೆಂಗೆ ಬಿದ್ದಾಗ್ತೀಯ ತಾಯಿ ಬೇಡ. ಮಾಡ್ಲಾ? ಬೇಡ ಒಳ್ಳೆ ದೆವ್ವ ಥರ ಇರುತ್ತೆ ಅಷ್ಟೇ. ಲೈಟ್ ನಾನು ನಿಜವಾದ ಬೆಂಕಿ ಅಂದ್ರೆ ಅದು ಆ ತರ ಉರಿತಾ ಇದೆ, ಏನೋ ಮಾಡ್ತಾ ಇದಾರೆ ಅಜ್ಜಿ ಕುತ್ಕೊಂಡು ಅನ್ನೋ ತರ. ಇದು ನೋಡು ಟೆಂಪಲ್ ಥೀಮ್ ಪವನ್. ಅಲ್ಲ ಎಷ್ಟು ಚೆನ್ನಾಗಿದೆ. ಅಂತ ಹೇಳಿ ಅರೆ ನೀನ್ ಮತ್ತೆ ಗಂಟೆ ಹೊಡಿತಾ ಇದೀಯಾ? ಏನಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ರಾಜಸ್ಥಾನ್, ಇದು ಕೋಲಾಡ್ತಾರಲ್ಲ ಹಿಂಗೆ. ಕೋಲಾಡೋದು ಯಾಕೆ ತಲೆ ಮೇಲೆ ಕೈ ಹೊಡ್ಕೊಂಡಿದ್ದಾರೆ? ಇವ್ರು ನನ್ನ ಫ್ರೆಂಡ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಪವನು ಆರ್ಚರಿ ಆಡ್ಬೇಕಂತೆ. ನಾನಂತೂ ಆಡಲ್ಲ. ನಾನು 4 ಸತಿ 2-3 ಸತಿ ಆಡ್ಬಿಟ್ಟು ಇಂಜುರಿ ಮಾಡ್ಕೊಬಿಟ್ಟಿದ್ದೀನಿ. ಸೊ ನಾನು ಆಡಲ್ಲ. ಸೊ ಪವನ್ ಅವರು ಆಡಿ. ಐ ನೀಡ್ ಟು ಪ್ಲೇ ಆರ್ಚರಿ. ಓನ್ಲಿ 2. ಹಾಂ ಓನ್ಲಿ 2. ನಂದು 2 ತಗೋಬೇಕಾದ್ರೆ. ಹಾಂ ಆಫ್ಟರ್ ಯು ಟೇಕ್ ಇಟ್. ಪವನ್ ಪಕ್ಕ ಪಾಯಿಂಟಿಗೆ ಹೊಡಿತೀಯಾ? ಪಕ್ಕ ಪಾಯಿಂಟಿಗೆ ಹೊಡಿತೀಯಾ? 200%. ಹಾಂ 200%. ಪಕ್ಕ. ಹಾಂ ಆ ಕಡೆ ಕರೆಕ್ಟ್ ಆಗಿದೆ. ಆ ಕಡೆ ಹೊಡಿ. ಈ ಕಡೆಗೆ ಬಾ. ಇಲ್ಲಿಂದ ಹೊಡಿ. ಅಲ್ಲ ಯಾವ ಸೆಂಟ್ರು ಇಲ್ಲ. ಹಾಂ ಹೊಡಿಲ್ಲ. ಹಾಂ ಹಾಂ ಏ ವೆರಿ ಗುಡ್ ಪವನ್. ಎಕ್ಸಾಕ್ಟ್ಲಿ ಎಲ್ಲೋಗಿ ಬಿದ್ದಿದ್ಯಪ್ಪ. ಅಲ್ಲ ರೆಡ್ಡಿಗೆ ಬಿದ್ದಿದೆ. ನಿಯರ್ ಬೈ ಹೊಡೆದಿರೋದು ಇಲ್ಲಿ ರೆಡ್ಡಿಗೆ ಬಿದ್ದಿದೆ. ಗುಡ್ ಪವನ್. ಮತ್ತೆ ಗುಡ್ ಟಾರ್ಗೆಟ್. ರೆಡಿನಾ? ಹಾಂ ಇನ್ನೊಂದು ಹೊಡಿತೀನಿ ನೋಡ. ಏನು ಪ್ರೋನಾ? ನಾನಂತೂ ಆಡಲ್ಲ, ನನಗೆ ಏಟಾಗತ್ತೆ ಕೈ. ಹಾಂ ಎಲ್ಲೋ ಕರೆಕ್ಟಾಗಿ ಬಿದ್ದರೆ ನನ್ನ ಕಡೆಯಿಂದ ಪಾರ್ಟಿ. ಹೌದಾ? ಹಾಂ ಇಲ್ಲ ನಿನ್ನ ಕಡೆಯಿಂದ ಪಾರ್ಟಿ. ಪಕ್ಕದಲ್ಲ ನಾನು ಟಾರ್ಗೆಟ್ ಮಾಡೋದಕ್ಕೆ ಹೇಳಿದ್ದು. ಇನ್ನೊಂದು ಕೊಟ್ಟಾಯ್ತು ಟಾರ್ಗೆಟ್. ಈಗ ಹೊಡೆದ್ರೆ ಯೂಸ್ ಇಲ್ಲ.
ಏಯ್ ಇಲ್ಲ ಇಲ್ಲ ಇಲ್ಲಪ್ಪ ಫಸ್ಟ್ ಟಾರ್ಗೆಟ್ ಮಾಡಿದೀಯ ನೀನು, ನಾನು ಆ ಕಡೆದು ಹೇಳಿದ್ದು. ಸರಿ ಇವಾಗ ಹೊಡಿಲ್ಲ, ಯಾವ್ದಕ್ ಟಾರ್ಗೆಟ್ ಈ ಮಾಡ್ತಿದ್ಯಾ? ಕಡೆದು ಅದು ಅಲ್ವಾ ನಾನು ಹೇಳಿದ್ದು. ಹೊಡಿಲ್ಲ ಇವಾಗ. ಎಲ್ಲೋ ಹಾ ಎಲ್ಲೋ ಇಲ್ಲ, ರೆಡ್ ಆದ್ರು ಇಲ್ಲಿ ರೆಡ್ಡಿಗೆ ಬಿದ್ದಿರೋದು. ನೋ ಚಾನ್ಸ್. ಓಕೆ ಬಟ್ ದಿ ಫಸ್ಟ್ ಒನ್ ದಟ್ ಐ ಡಿಡ್ ರೈಟ್, ಅದು exactly ಎಕ್ಸಾಕ್ಟ್ ಆಗಿ ಎಲ್ಲೋ ಒಳಗಡೆ ಬಿತ್ತು. ಎಸ್. ಸೊ ಔಟ್ ಆಫ್ 4 3 ಬಂದು ಒನ್ ಬಂದು ಎಲ್ಲೋ ಬಿತ್ತು, 2 ಬಂದು ರೆಡ್, 1 ಬಂದು ಔಟ್ ಆಫ್ ದಟ್ ಸರ್ಕಲ್. ನಿಂದಿದ್ದನ್ನೇ ಬಿಟ್ಬಿಟ್ಟು ಔಟ್ ಆಫ್ ಬೌಂಡ್ರಿ ಹೋಯ್ತದು ಅಲ್ಲ. ಇದು ಆಕ್ಚುಲಿ ಒಂಥರ ಥೀಮೇ ಡಿಫ್ರೆಂಟ್ ಆಗಿದೆ ಅಪ್ಪ, ಅಂದ್ರೆ ಟೋಟಲಿ ರೆಸಾರ್ಟ್ ಇಟಾಲಿಯನ್ ಕೈಂಡ್ ಡಿಫ್ರೆಂಟ್ ಥೀಮ್ ಆಕ್ಚುಲಿ. ಥೀಮ್ ಅಂತ ಅನ್ಸುತ್ತೆ ಇದೆಲ್ಲ ನೋಡಿ, ಸಖತ್ತಾಗಿದೆ ಥೀಮ್ ಅಂತ ಹೊರಗಡೆ ಸೂಪರ್ ಆಗಿದೆ. ಈ ವೆದರ್ಗೂ ಈ ಥೀಮ್ಗೂ. ಬಟ್ ರಶ್ಮಿ ಅದು ಥ್ರೆಡ್, ರಶ್ಮಿ ಓಯ್ ಆ ಥ್ರೆಡ್ ಇಲ್ಲಿ ತಗಲ್ತು ಗೊತ್ತಾ ಕೈಗೆ? ನಾನು ಅದಕ್ಕೆ ಒಂದೇ ಒಂದು ಇದು ಏಟ್ ಆಗುತ್ತೆ ಅಂತಲೇ ನಾನು ಆಡ್ಲಿಲ್ಲ. ನೋಡ್ರಿ ರೆಡ್ಗೆ ಆಗೋಯ್ತದ ಥ್ರೆಡ್ ತಗಲಿ ನೋಡು. ನನ್ಗಾಗಿದ್ರೆ ಗ್ರೀನ್ ಆಗೋಗುತ್ತೆ, ಅದಕ್ಕೆ ನೋಡ್ಬಿಟ್ಟು ಆಡ್ಬೇಕು. ಅಲ್ಲೊಳಗಡೆ ಹೋಗೋಣ. ಮಳೆ ಜೋರ್ ಬರಲ್ಲ, ಅದು 5D ರೈಡ್ ಅಂತ ಗಾಗಲ್ ಕೊಡ್ತಾರೆ, ಅದು ಹಾಕೊಂಡು ಇದ್ ಮಾಡ್ತಾರೆ, ಮೂವ್ ಆಗುತ್ತೆ ಫುಲ್, ಇದ್ರೊಳಗಡೆ ಹೋಗೋದು, ಝೂಮ್ ಆಗೋದು, ಬಿದೋಗೋ ತರ ಎಲ್ಲ ಆಗೋ ತರ ಆಗುತ್ತೆ. ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ ಆಕ್ಚುಲಿ. ಆಮೇಲೆ ನೀರ್ ಮಕ್ಕಕ್ಕೆಲ್ಲ ಹೊಡೆದ್ಬಿಡ್ತಾರೆ. ಶೇಟ್ ಪವನ್, ಇಟ್ ಇಸ್ ರೊಟೇಟಿಂಗ್. Is it rotating? But we are not rotating actually, that screen is rotating. Pawan, are you serious? Pawan, it is rotating, Pawan. Illa. No. That is rotating. We feel that it is rotating. Yeah, but we feel that inside it is rotating. But it is not. Nice. ಅದು ಸ್ಕ್ರೀನ್ ರೊಟೇಟ್ ಆಗ್ತಾ ಇದೆ, ನಾವು ರೊಟೇಟ್ ಆಗ್ತಾ ಇಲ್ಲ, ಬಟ್ we feel that we are rotating it. ಟ್ರೈನ್ ಯಾವುದು? ಟ್ರೈನ್ ಇದೆ ಒಳಗೊಂದು ಚಿಕ್ಕದು. ಎಲ್ಲಿದೆ? ಒಳಗಡೆ ಇದೆ. ಐ ವಾಂಟೆಡ್ ಟು ಟ್ರೈ ದ ಟ್ರೈನ್. ಪ್ಲೈನ್ ಡೈರೆಕ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಇಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದೆ. ಸರಿ ಬಿಡು. ಅದು ಈ ಪ್ಲೇನ್ ಕ್ರಾಶ್ ಆಗುತ್ತಲ್ಲ ಮೇಲೆಯಿಂದ, ಸಿಟಿಗಳ ಮೇಲೆ, ಬಿಲ್ಡಿಂಗ್ಸ್ ಮೇಲೆ, ಆ ಕ್ರಾಶ್ ಆದಾಗ ಒಳಗಡೆ ಹೋಗುತ್ತಲ್ಲ ಬಿಲ್ಡಿಂಗ್ಸ್ ಒಳಗಡೆ, ಅದು ಡೈರೆಕ್ಟ್ ಬಂದು ಲ್ಯಾಂಡ್ ಆಗ್ಬಿಟ್ಟೈತೆ. ಇದು ರಿಯಲ್ ಆಗಿ ಒಂದು ಫ್ಲೈಟ್ ಹಿಂಗೆ ಇಲ್ಲಿ ಎಲ್ಲೋ ಗುಜರಾತ್ ಅಲ್ಲೋ ಎಲ್ಲೋ ಕ್ರಾಶ್ ಆಗಿತ್ತಲ್ಲ ಲಾಸ್ಟ್ ಇಯರ್. ಬಿಲ್ಡಿಂಗ್ ಒಳಗಡೆ ಬಂದಿತ್ತು. ಬಿಲ್ಡಿಂಗ್ ಒಳಗಡೆ ಹೊಟ್ಟೋಗಿತ್ತಲ್ಲ, ಅದೇ ಸೇಮ್ ಹಂಗೆ ಇದೆ ನೋಡಿ. ಬೇಡಪ್ಪ, ನಂಗೆ ಈ ಜರ್ನಿ ಬೇಡ. ಐ ಡೋಂಟ್ ವಾಂಟ್ ಟು ಡೂ ದಿಸ್ ಜರ್ನಿ. ಪವನ್, ಇವಳು ಯಾರು ಹೇಳು? ಯಾರು ಹೇಳು ನೋಡೋಣ. ಯು ನೋ ಹರ್? ಯಾರದ? ಜೋಕರ್ ಗರ್ಲ್ ಫ್ರೆಂಡ್ ಪವನ್ ಅವಳು. ಕರೆಕ್ಟ್. ಗರ್ಲ್ ಫ್ರೆಂಡ್ ಅವಳು ಅಲ್ಲ, ಅವ್ನು ನೋಡು ಜೋಕರ್. ಅಲ್ಲಿ ಐತೆ ಮತ್ತೆ ಇಲ್ಲೂ ಐತೆ ಜೋಕರ್ ಗರ್ಲ್ ಫ್ರೆಂಡ್. ಇಲ್ಲೂ ಇದಾನಲ್ಲ. ಇಲ್ಲಿ ನನಗೆ ಆಕ್ಚುಲಿ ಈ ಫೋಟೋ ಇಷ್ಟ. ನನಗೆ ಯಾವ್ದಿದು? ಈ ಫೋಟೋ ಇಷ್ಟ ನನಗೆ. ಸ್ಯಾಡ್ ವಿತ್ ಸ್ಮೈಲ್. ಸ್ಯಾಡ್ ವಿತ್ ಸ್ಮೈಲ್. ಫುಲ್ ಮಿರರ್ ಆಯ್ತಾ, ಇದ್ರಲ್ಲಿ ನಾನು ಬಚ್ಚಿಟ್ಕೊಬಿಡ್ತೀನಿ. ನೀನ್ ನನ್ನ ಕಂಡಿಡಿದು ಹುಡುಕಿ ಹೊರಗಡೆ ಎಕ್ಸಿಟ್ ಆಗು. ಕಾನ್ಸೆಪ್ಟ್ ಇದ ಮಿರರ್ ಮೇಜ್ ಅಂತ. ಫುಲ್ ಮಿರರ್, ಎಲ್ಲಿ ನೋಡಿದ್ರೆ ಮಿರರ್ ಎಕ್ಸಿಟ್ ಹಂಗೆ ಕಾಣುತ್ತೆ, ಬಟ್ ಅಲ್ಲಿ ಹೋಗಕ್ಕಾಗಲ್ಲ ಹೊರಗಡೆ. ಸೊ ಆ ಥರ ಕಾನ್ಸೆಪ್ಟ್ ಇದು. ಎಂಟ್ರಿ, ಅಲ್ಲಿ ಎಕ್ಸಿಟ್, ಬಟ್ ಎಲ್ಲೋದ್ರೂ ಬರೋಕ್ಕಾಗಲ್ಲ. ಮಾಡಿದ್ದೀನಿ, ಬಂದಿದ್ದೆ ಲಾಸ್ಟ್ ಟೈಮು. ಈ ಸಲ ನೋಡೋಣ ನಾವು ಎಷ್ಟು ಬೇಗ ಬರ್ತೀವಿ ಅಂತ. ಪವೇ ಓಕೆ. ಸೊ ಎಲ್ಲ ಕಡೆನೇ ಮಿರರ್ಸೇ. ನೀನ್ ಮಿರರ್ ಟಚ್ ಮಾಡ್ಕೊಂಡು ಹೋಗ್ತಾ ನೀನು ಅದು ಎಲ್ಲೋದ್ರೂ ಮತ್ತೆ ಅಲ್ಲಿಗೆ ಬರ್ತೀವಿ. ಹೌದಾ? ಸೊ ನಂದು ಅವ್ರು ಅಲ್ಲಿ ಬರ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ, ಬಟ್ ಎಲ್ಲಿ ಬರ್ತಾ ಇದಾರೋ ಗೊತ್ತಿಲ್ಲ. ಓಕೆ. ಅವ್ರ ಆ ಕಡೆಯಿಂದ ಬಂದಿದ್ದು. Hi, Reggie. Pawan, where are Pawan?
ಆ ಮ್ಯೂಸಿಯಂಗೆ ಹೋಗ್ಬಿಟ್ಟು ಇದು ಏನು ಗ್ಲೋ ಗಾರ್ಡನ್ ರೈಟ್. ಗಾರ್ಡನ್. ಸೊ ದೆನ್ ವಿಲ್ ಕಮ್ ಫಾರ್ ಟೈಟಾನಿಕ್. ಟೈಟಾನಿಕ್. ಇಲ್ಲಿದೆ ಟೈಟಾನಿಕ್. ಸೊ ದಿಸ್ ಇಸ್ ಕಾಲ್ಡ್ ಗ್ಲೋ ಗಾರ್ಡನ್. See, this is garden. See the flowers. Pawan, your T-shirt also it's coloring. ಹಾ. ಇಲ್ಲಿ ಫ್ರಾಗ್ ಪವನ್. ನೀನು ಅವ್ರ ಜೊತೆ ಕಲರ್ಫುಲ್ ಆಗಿದೀಯಾ. ವೈಟ್ ಅಲ್ಲ ಈ ವೈಟ್ ಶರ್ಟ್ ಹಾಕಿದಾರಲ್ಲ ಈ ಲೈಟ್ಸ್ ಎಲ್ಲ ಬಿದ್ಮೇಲೆ. ಹಾ. ಏನ್ ಗೊತ್ತಾ ಏನ್ ಗೊತ್ತಾ, ಏನು ನಾನು ನಿನ್ನನ್ನು ಬೇರೆ ಪ್ಲೇಸ್ ಅಲ್ಲಿ ನೋಡಿದೆ. ಎಲ್ಲಿ? ನಾನು ಇಲ್ಲೇ ಇಲ್ವಾ? ಇಲ್ಲೇ ಮೇ ಬಿ ಇನ್ನೊಬ್ರು ನಿಮ್ ತರನೇ ಇದಾರೆ ನಿಜವಾಗ್ಲು. ಆರ್ ಯು ಸೀರಿಯಸ್? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತೋರಿಸ್ಲಾ? ಇಲ್ಲಿ ಪವನ್ ನೀನೇ ಅದು, ನೀನೇ ಅದು. ಯಾವ ಕಡೆಯಿಂದ ನಾನಂಗಿದ್ದೀನಿ? ಈ ಕಡೆಯಿಂದ ನಾನ್ ಕರ್ಕೊಂಡ್ ಬಂದಿದ್ದು. ನನ್ಗೇನೆ ನೀನು ಹಾರರ್ ಮೂವಿ ತೋರಿಸ್ತಾ ಇದೀಯೇನು? ಹಾಂಟೆಡ್ ಹೌಸ್ ಇದು. ಹಾಂಟೆಡ್ ಹೌಸಾ? ಓಪನ್ ಮಾಡ್ಕೊಂಡು ಹೋಗ್ತೀಯಾ? ಹೋಗು, ನಾನಂತೂ ಬರಲ್ಲ, ಭಯ ಆಗುತ್ತೆ ನನಗೆ. ಯಾಕಿದ್ ಇವಾಗ ಏನು ಶೋ ಇಲ್ವಾ? ಯಾವ್ದು ಇದು? ಅದು ಗೊತ್ತಿಲ್ಲಪ್ಪ, ನಾನಂತೂ ಬರಲ್ಲ, ನಿದ್ದೆ ಮಾಡಲ್ಲ ನೈಟ್. ಆಮೇಲೆ ಅದು ಚೆನ್ನಾಗಿತ್ತು. ಮತ್ತೆ ಅದು 5D ಎಕ್ಸ್ಪೀರಿಯನ್ಸ್. ಆಕ್ಚುಲಿ 5D ನಿಮ್ಗೆ ಯಾರಿಗೂ ತೋರ್ಸಕ್ ಆಗ್ಲಿಲ್ಲ. ಅದು ಸಖತ್ತಾಗಿತ್ತು. ಒಳಗಡೆ ಕ್ಯಾಮ್ರಾ ಮೊಬೈಲ್ ಏನೂ ಇಟ್ಕೊಳ್ಳೋದಿಕ್ ಬಿಡಲ್ಲ ಅಲ್ಲಿ, ಬಿಕಾಸ್ ಬಿದೋಗುತ್ತೆ ಅಂತ. ಅದು ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ನನಗಂತೂ ನೀರು ಮಕ್ಕದ ಮೇಲೆ ಹೊಡಿತಪ್ಪ. ಟ್ರೈನ್ ಬಂತು, ಟ್ರೈನ್. ಕಮ್ ವಿಲ್ ಗೋ ಫಾರ್ ಟ್ರೈನ್. ಹೌದಾ? ಬಾಟ್ಲಿ ತಗೋ. ಟ್ರೈನ್ಗೆ ಹೋಗ್ಬೇಕು ನಾನು, ಇದಕ್ಕೆ ಹೋಗ್ಬೇಕು. ಬಟ್ ಅಲ್ಲಿ ಆಲ್ರೆಡಿ ತುಂಬಾ ಜನ ಹತ್ತಿರ ಅದ್ರಾಗೆ. ಸ್ಟಾಪ್ ಕೊಡುತ್ತೆ ಬಾ. ಹೌದಾ? ಇಲ್ಲ, ಇನ್ನೊಂದು ರೌಂಡ್ ಬರುತ್ತೆ ಇರೋದಕ್ಕೆ ಹೋಗ್ತಾರೆ. ಮನೆಗೆ ಹೋಗೋತ್ತಿಗೆ ಅದೆಷ್ಟು ರೌಂಡ್ ಹೊಡೆದಿರ್ತೀವಿ ಅಂತ ಗೊತ್ತಿಲ್ಲ. ಫುಲ್ ಕಾಲು ಕೈ ಅಂತೂ ನೋವು ಬಂದಿರುತ್ತೆ. ಬಿಕಾಸ್ 1 ಗಂಟೆ ಬಂದ್ವಿ, ಇನ್ನು 3 ಗಂಟೆ 2 ಅವರ್ಸಿಂದ ಓಡಾಡ್ತಾನೇ ಇದ್ದೀವಿ. ಟೈಟಾನಿಕ್ ಸೇಮ್ ಥೀಮ್ ಪವನ್. ಸೇಮ್ ಆಸ್ ಇಟ್ ಈಸ್ ಟೈಟಾನಿಕ್ ಡಿಸೈನ್ ಮಾಡಿದ್ದಾರೆ ಆಸ್ ಇಟ್ ಈಸ್. ನಿಂಗೆ ಗೊತ್ತಾ, ಅವ್ರಿಬ್ರು ಹಿಂಗೆ ನಿಂತ್ಕೊಂಡು ಇದು ಮಾಡ್ತಾರಲ್ಲ, ಅದೊಂದು ಪೋಸ್ ಇದೆಯಲ್ಲ, ಟೈಟಾನಿಕ್ ಪೋಸ್. ಅದು ಏನೋ ಎಡ್ಜಲ್ಲಿ ನಿಂತ್ಕೊಂಡು ಶೂಟ್ ಹಿಂಗೆ ನಿಂತ್ಕೋತಾರಲ್ಲ ಇಬ್ರು. ಯಾರ್ಯಾರು ನೋಡಿದ್ದೀರಾ ಟೈಟಾನಿಕ್ ಮೂವಿ ಕಮೆಂಟ್ ಮಾಡಿ. Summary, we will experience that. But before we get inside, I will request please watch this small clip. 1912. The world is buzzing with the stories of the largest ship ever built by one of the shipping giants, White Star Line. Titanic, a name that fits the size and glory of the ship. ಫುಲ್ ವೈಬ್ರೇಷನ್ ಆಗ್ತಿದೆ. ಇದನ್ನು ಅದಕ್ಕೆ ಇದನ್ನು ವೈಬ್ರೇಷನ್ ಆಗ್ತಿದೆ ಫುಲ್ಲು.
ಸಿಗ್ಲಿಲ್ಲ. ಮತ್ತೆ ಸಿಗಲಿಲ್ಲ. ಇದೇನು ದಿ ಲಾಸ್ಟ್ ವರ್ಲ್ಡ್ ಜುರಾಸಿಕ್. ಇಲ್ಲೂ ಇದೆ ಬಾದೆ ಟ್ರೈನ್. ಅದು ಎಕ್ಸಿಟ್, ಇಲ್ಲಿ ಎಂಟ್ರಿ. ಅದು ಲಾಸ್ಟ್ ವರ್ಡ್ ಅಂತ ಇಲ್ಲೆಲ್ಲ. ಇವಾಗ ಇದು ಚಿನ್ನಮ್ಮ ಏನವ, ಗಾಡ್ಜಿಲ್ಲ ಏನವ, ನಂಗೆ ಬರ್ತಾನೆ ಇಲ್ಲ. ಇದು ಡೈನೋಸರೋಸ್ ಎಲ್ಲ ಬರುತ್ತೆ ಅಲ್ಲಿ, ಚೆನ್ನಾಗಿರುತ್ತೆ. ಒಂದು ರೌಂಡ್ ಕರ್ಕೊ ಬರ್ತಾರೆ. ಸ್ಟಾರ್ಟ್ ಚಲೋ. ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀವಿ ನಮ್ಮ ಜೊತೆ ಟ್ರೈನಲ್ಲಿ. ಅವರನ್ನು ಕರ್ಕೊಂಡು ಹೋಗ್ತಾ ಇದೀವಿ ಟ್ರೈನಲ್ಲಿ. ವೆಲ್ಕಮ್ ಟು ಜುರಾಸಿಕ್ ಪಾರ್ಕ್. ಅಷ್ಟೇನೆ. ಇಷ್ಟು ಕಮ್ಮಿ ಸ್ಪೀಡ್ ಹೋದ್ರೆ ಹೆಂಗೆ? ಇಲ್ಲಿ ನೋಡು, ಇಲ್ಲಿ ಜುರಾಸಿಕ್ ಪಾರ್ಕ್. ಇಲ್ಲಿ ಅದು ಜೀವಾಗಿ ಬಂದ್ಬಿಟ್ರೆ ನಿಜವಾಗ್ಲೂ ನಾನಂತ ಜೋಟು. ಪವನ್ ಬಿಟ್ಟ. ಏನ್ ಪವನ್, ನಿನ್ನನ್ ಬಿಟ್ಟ ಜೋಟು. ಅದ್ರ ಮೂತಿ ಹತ್ರ ಕೇಳಿ ಹೇಳ್ತೀನಿ. ತಿನ್ಕೊಬಿಡ್ಲಿ ಮೊಬೈಲ್ ಅನ್ನು, ಹೊಟ್ಟೆ ಹಸಿವಾಗಿದೆ. ಇಲ್ಲಿ ಹಾಯ್ ಹಾಯ್ ಹಾಯ್. ನಮ್ಮ ಪಾಪನ್ ಕರ್ಕೊಂಡ್ ಬಂದ್ಬಿಟ್ಬಿಡ್ಬೇಕು ಪವನ್ ಇಲ್ಲಿಗೆ. ಪವನಿಯ ಫುಲ್ ಎಂಜಾಯ್ ಮಾಡ್ಬಿಡ್ತಾಳೆ. ಅವಳಿಗೆ ತುಂಬಾ ಫೇವ್ರೇಟ್ ಅಪ್ಪ ಇದೆಲ್ಲ, ಜುರಾಸಿಕ್ ಪಾರ್ಕ್, ಈ ತರ ಅನಿಮಲ್ಸ್, ಮತ್ತೆ ಏನೋ ಈ ತರ ಪ್ರಾಣಿಗಳು ಅಂತ ಅಂದ್ರೆ ಅವಳಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಚಿಕ್ಕಿ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಬೆಂಗಳೂರಿಗೆ ಕರ್ಕೊಂಡು ಬಂದ್ರೆ ಅವರ ಪಕ್ಕ ಕರ್ಕೊಂಡ್ ಬರ್ಬೇಕು. ಓ ನೋಡಪ್ಪ ಇಷ್ಟಿದೆ ದೊಡ್ಡ ಡೈನೋಸರು. ಪವನಿ ಇದು ನಿನಗೆ ಗಿಫ್ಟ್ ಮಾಡಿಸ್ತೀನಿ. ಇದು ಪೂ ಮಾಡ್ತಿದೆ. ಎಲೆ ತಿಂತಾಗ್ಯಾ? ನಿಜವಾಗ್ಲೂ ಇದು ಎಲೆ ತಿನ್ನುತ್ತಾ? ಅದು ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿನಾ? ಅದು ಮಾಡ್ತಿದೆ. ಮಾಡಿಸ್ತೀನಿ, ಪ್ಯಾಕ್ ಮಾಡಿಸ್ತೀನಿ. ಯಾವ್ದು ಬೇಕು? ಇಲ್ಲಿ ನೋಡಿ, ಪವನ್ ಈ ಗೇಮ್ ಆಡಕ್ ಹೋಗಿದ್ದಾರೆ. ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ತೋರಿಸ್ತಾರೆ. ನಾವು ಆಲ್ರೆಡಿ ಆಡ್ಬಿಟ್ಟು ಸುಸ್ತಾಗಿದ್ದೀವಿ ಲಾಸ್ಟ್ ಟೈಮು. ಸೊ ಈ ಸತಿ ಪವನ್ ಟ್ರಯಲ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನೋಡೋಣ. ಪವನ್ ಕಮಾನ್ ಬಿದೋಗ್ತಾರೆ. ಹೆದರ್ಬೇಡಿ, ಸುಲೋಚನಾ ಫ್ರಮ್ ಸೋಮೇಶ್ವರ ಹಾಗೆ ಅಲ್ಲ ಹೆಸರು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಪವನ್ ಕೂತಿದಾರಪ್ಪ. ಬರ್ಲಿ ಎಕ್ಸ್ಪೀರಿಯನ್ಸ್ ಕೇಳೋಣ. ಬಿದೋದ್ರು ಪವನ್. ಹಿಂಗಿತ್ತು ಪವನ್. ಇನ್ನೊಂದ್ಸಲ ಅದು ಲಾಸ್ಟಿಗೆ ಇನ್ನೊಂದ್ಸಲ ಆಡ್ಬೇಕು ನೀನು, ಪ್ಲೀಸ್. ಅದು ಮೇಲ್ ಹೋಗುತ್ತಲ್ಲ, ತಕ್ಕ ಅದು ಮೇಲ್ ಹೋಗುತ್ತಲ್ಲ, ತಕ್ಕ ಅಂತ ಒಂದು 4 ಅಡಿ ಹೈಟ್ ಎದ್ದುತ್ತಾಗುತ್ತೆ. ನನ್ಗೆ ಹೇಳ್ದೆ ಅವತ್ತು ಏನ್ ಆಡ್ಬಿಟ್ಟು ಇಷ್ಟೊಂದು ಪೇನ್ ಆಗಿದೆ ಅಂತ. ಗೊತ್ತಾಯ್ತಾ ಯಾಕೆ ಅಂತ? ಅದು ಅವತ್ತು 2 ಟೈಮ್ಸ್ ಮಾಡಿರೋದು ನಾವು ಅದನ್ನ. ಆಡ್ತಾ ಇದ್ದೇನೆ. ಇದು ಕುದುರೆ ಆಟ ಆಡ್ತಾ ಇದೀವಿ. ಈ ಕುದುರೆಗಳು ಇಲ್ಲಿ ನೋಡಿ, ಕುದುರೆ ಆಟ ಆಡ್ತಾ ಇದೆ. ಫುಲ್ ಫನ್ ಆಗಿದೆ ನೋಡಿ. ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದೀವಿ. ಇದು ಸಖತ್ ಫನ್ನು, ಸಖತ್ ಫನ್ ಇದು. ಎಲ್ಲಿ ಕೊಡೋಣ? We're going up.
ಅಷ್ಟೇ ಅಲ್ಲ, ಸ್ವೀಟ್ ಜಾಸ್ತಿ ಹೋಗುತ್ತೆ ಸಿನಿಮಾ ಅಷ್ಟೇ ಅಲ್ಲ. ಭಯ ಆಗೋದಪ್ಪ ನನಗಂತೂ. ರಶ್ಮಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಲ್ಲ, ನನಗಂತೂ ನರ್ವಸ್ ಆಗೋಯ್ತು. ಆಗಲ್ಲ, ಬೈಕಲ್ಲಿ ಇದೆ ಅದು. ಗಾಳಿ ಇದೆಯಪ್ಪ ಸುಮ್ಮನೆ ಮೇಡಮ್ ಚಿಕ್ಕ ಮಕ್ಳ ಆಟ. ಇದಕ್ಕೆ ಬೆಲ್ಟ್ ಇಲ್ಲ, ಹಂಗೇನೆ ಜಸ್ಟ್ ಹಿಂಗ್ ರೌಂಡ್ ಆಡಿಯುತ್ತೆ ಅಷ್ಟೇ. ಟ್ರೈ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಹೆಂಗಾಡ್ತಾರೆ ಅಂತ. ಪವನ್, ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ ಪವನ್. ಇಟ್ಸ್ ನಾಟ್ ಈಸಿ. ಪವನ್, ಆಲ್ ದಿ ಬೆಸ್ಟ್. ಇದು ಫುಲ್ ರೊಟೇಟ್ ಮಾಡಾಕತ್ತೆ. It's scary actually. This one is scary. Pawan! ಕಣ್ಣು ಮುಚ್ಕೊಂಡು ಕೂತಿದ್ಯಾ ಪವನ್? ಪವನ್ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಭಯ ಆಗುತ್ತೆ ಅಂತ ಸುಮ್ಮನೆ ಕಿರಿಸ್ತಾ ಇರೋದು. ಅಲ್ಲಿ ನೋಡಿ, ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾರೆ. ಎಲ್ರಿಗೂ ಭಯ ಆಗ್ತಾ ಇದೆ ಅಲ್ಲಿ ಪಾಪ. ಇಟ್ಸ್ ನಾಟ್ ಈಸಿ. ಅಲ್ಲಿ ನೋಡಿ, ಕಣ್ಣು ಮುಚ್ಕೊಂಡು ಕೂತಿರೋದು ಫೋನ್. ಓ ಶಿಟ್. ಇಟ್ಸ್ ನಾಟ್ ಈಸಿ ಯಾರ್, ಸೀರಿಯಸ್ಲಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂದು ತುಂಬಾ ಕ್ರೇಜಿ ಆಗಿತ್ತು. ಫಸ್ಟ್ 10 10 ಸೆಕೆಂಡ್ಸ್ ನಾನು ಕಣ್ ಮುಚ್ಕೊಂಡೆ, ಹಂಗೆ ಹಿಂಗೆ ಹಿಂಗೆ ಒಂದು ರೌಂಡ್ ಆಯ್ತಲ್ಲ, ಆವಾಗೂ ಏನು ಭಯ ಆಗಿಲ್ಲ. ಯಾವಾಗ ಅದು ಹಿಂಗೆ 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 ಒಟ್ಟೋಗಿ ಫುಲ್ ಬಾಡಿ ಒಂಥರ ವೆಯ್ಟ್ಲೆಸ್ ಆಗೋಯ್ತು. ಆವಾಗಂತೂ ನಾನು ಕಣ್ ಮುಚ್ಕೊಂಡು ಜೈ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ ಅನ್ಕೊಂತ ಇದ್ದೆ ಮನ್ಸಲ್ಲಿ. ಅಂದ್ರೆ ಅದು ವೆಯ್ಟ್ಲೆಸ್ ಆದಾಗ ಬಾಡಿ ಎಲ್ಲಿ ಬಿಚ್ಚೋಗುತ್ತೆ ಅಂತ, ಅಬ್ವಿಯಸ್ಲಿ ಕರೆಕ್ಟ್ ಆಗಿರ್ತಾವೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ, ಬಟ್ ಭಯ ಆಗುತ್ತೆ. ಸೊ
बच गए बम्बई। ಭಯ್ಯ ಭಯ್ಯ ಟ್ರೈ ಹಾಂ ಮಧ್ಯಾಹ್ನದಿಂದ ಹುಡುಕ್ತಾ ಇದ್ದಲ್ಲ ಇದಕ್ಕೆ ಫೈನಲಿ ಸಿಕ್ತು. ಅವಾಗ್ಲಿಂದ ಟ್ರೈನಲ್ಲಿ ಹೋಗ್ಬೇಕು ಟ್ರೈನಲ್ಲಿ. ಇದು ಸಣ್ಣ ಪುಟಾಣಿ ಟ್ರೈನ್ ನೋಡಿ. ಟು ಬುಲೆಟ್ ಟ್ರೈನ್ ಎಕ್ಸ್ಪ್ರೆಸ್. ಸೊ ಬೆಂಗಳೂರಿಂದ ಮೈಸೂರಿಗೆ ಹಾಫ್ ಅನ್ ಅವರಲ್ಲಿ ರೀಚ್ ಆಗ್ತೀವಿ. ಸ್ಪೀಡ್ ಬಂದ್ಬಿಟ್ಟು 400 ಸ್ಪೀಡು ಪರ್ ಅವರ್. ಪರ್ ಅವರ್. ಸೊ ಯಾರಾದ್ರೂ ಬರಂಗಿದ್ರೆ ಬನ್ನಿ. ನೀವು 1 ನಿಮಿಷ ಲೇಟ್ ಆದ್ರೆ ಟ್ರೈನ್ ಮಿಸ್ ಆಗುತ್ತೆ, ಯಾಕಂದ್ರೆ ಇದು ಬುಲೆಟ್ ಸ್ಪೀಡ್. ಬಂದ್ರು ನೋಡಿ, ಪ್ಯಾಸೆಂಜರ್ ಬರ್ತಾ ಇದ್ದಾರೆ, ಬೋರ್ಡ್ ಆಗ್ತಾ ಇದ್ದಾರೆ. ಇಂಥದ್ದೊಂದು ತೆಕ್ಕೊಡು ಪವನ್, ಇಂಥದ್ದೊಂದು ತೆಕ್ಕೊಡು. ಬುಲೆಟ್ ಟ್ರೈನ್ ಹಾಸನಕ್ಕೆ ಬೆಂಗಳೂರಿಗೆ ಓಡಾಡೋದಕ್ಕೆ. ಅಲ್ಲಿ ಪವನ್ ನೋಡಿ ಜಿಪ್ ಲೈನ್ ಆಡ್ತಾ ಇದ್ದಾರೆ. ನಾನು ಹೋಗ್ಲಿಲ್ಲ, ಅವ್ರನ್ನ ಮಾತ್ರ ಕಳಿಸ್ದೆ. ಜಿಪ್ ಲೈನ್ ಆಡ್ತಾ ಇದ್ದಾರೆ ಸರ್. ನೋಡೋಣ ಇರಿ, ಯಾಕೋ ಅಲ್ಲೇ ಇದ್ದಾರೆ. ಬಂದ್ರು 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 ಬಂದ್ರು. ಪವನ್, ರಿಲೀಸ್ ಯುವರ್ ಹ್ಯಾಂಡ್ಸ್. ಫೈನಲಿ ಆಯ್ತಪ್ಪ. ಎಷ್ಟು ಟೈಮು? 6:30 ಟೈಮು. 6:30 ಆಗಿದೆ ಟೈಮು. ಇನ್ನೊಂದು 2 ಆ್ಯಕ್ಟಿವಿಟೀಸ್ ಇದೆ. ಏನೋ ಒಂದು ಪರೇಡ್ ಅಂತ ಮಾಡ್ತಾರೆ, ಇನ್ನೊಂದು ವಾಟರ್ ಫೌಂಟೇನ್ ಏನೋ ಇರುತ್ತೆ. ಅದು ಮುಗಿಸ್ಕೊಂಡು ಜೂಟು ರಶ್ಮಿ. ಆಬ್ವಿಯಸ್ಲಿ ಬಂದಾಗಿಂದ ಎಲ್ಲೂ ಕೂತೇ ಇಲ್ಲ. ಅದು ಇದು ನಡೀತಾನೆ ಇದೀವಿ, ಇದು ಮಾಡ್ತಾನೆ ಇದೀವಿ ಆಕ್ಟಿವಿಟೀಸ್. ಚಲೋ, ಇಟ್ ಸ್ಟಾರ್ಟೆಡ್ ಐ ಗೆಸ್. ಸ್ಟಾರ್ಟ್ ಆಗಿದೆಯಾ? ಕ್ಯಾಪ್ಚರ್ ಇದೇನಾ? ಇದ್ಗೋನ ಕ್ಯಾಪ್ಚರ್. ಹಾಂ, ಇಲ್ಲೇನೆ. Una mattina I woke up early. Oh bella ciao, bella ciao, bella ciao, ciao, ciao. Una mattina I woke up early.
face and a song in your heart. This is where we own them. Just believe that you can. ನಮ್ದು ಎಂಡಿಗೆ ಬಂತು. ಇನ್ನೇನು ಒಂದು ಮ್ಯೂಸಿಕಲ್ ಆಕ್ಟಿವಿಟಿ ಏನೋ ಇದೆ ಅಷ್ಟೆಲ್ಲ ರಶ್ಮಿ. ಫೌಂಟೇನ್ ಏನು ವಾಟರ್ ಫೌಂಟೇನ್ ಏನೋ ಆಕ್ಟಿವಿಟಿ ಇದೆ. ನನಗೆ ಏನು ಗೊತ್ತಾ ತುಂಬ ಇಷ್ಟ ಆಗಿದ್ದು, ನನ್ಗೇನು ಗೊತ್ತಾ ತುಂಬ ಇಷ್ಟ ಆಗಿದ್ದು, ಇದು ಎಂಟ್ರೆನ್ಸ್ ಥೀಮ್ ಸಕ್ಕತ್ತಾಗಿದೆಪ್ಪ ಅಲ್ಲ, ಬ್ಯೂಟಿಫುಲ್ ಆಗಿತ್ತು. ಇವಾಗ ವಾಟರ್ ಫೌಂಟೇನ್ದು ಇದೆಲ್ಲ ಸ್ಟಾರ್ಟ್ ಆಯಿತು. ಸೊ ನೀವು ಎಂಜಾಯ್ ಮಾಡಿ ನಮ್ಮ ಜೊತೆಗೆ. ನಮ್ಮ KRS ಇದಕ್ಕಿಂತ ಚೆನ್ನಾಗಿರುತ್ತೆ ಏನು ಅಂತ ನೋಡೋಣ. The crazy thing I am, jolly good partner, have fun with patient now. Good part, the crazy thing I am, jolly good partner, have fun with patient now. ಬಿಸಿಲಿದ್ದಿದ್ರೆ ನಾವು ಯಾವುದೇ ಆಕ್ಟಿವಿಟಿ ಮಾಡಕ್ಕಂತೂ ಆಗ್ತಾ ಇರ್ಲಿಲ್ಲ. ಇಲ್ಲಾಂದ್ರೆ ಒಂದ್ 2-3 ಆಡಿದ್ಮೇಲೆ ಸುಸ್ತಾಗಿ ಹೋಗ್ತಾ ಇತ್ತು, ಎಲ್ಲ ಕವರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ನೈಸ್, ಎಲ್ಲಾನು ಕವರ್ ಮಾಡಿದ್ವು ನಾವು. ನಮ್ಮ ಗಾಡಿ ನಿಲ್ಸಿದೀಯಲ್ಲ ಮಧ್ಯಕ್ಕೆ ಪಾರ್ಕ್ ಮಾಡಿಬಿಟ್ಟು. ಹೇಳು ಪವನ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳು. ಓವರ್ ಆಲ್ ಚೆನ್ನಾಗಿತ್ತು. ಎಲ್ಲ ಅಡ್ವೆಂಚರ್ ಆಕ್ಟಿವಿಟೀಸ್ ನನ್ಗೆ ಇಷ್ಟ ಆಯ್ತು. ಒಂದೇನಂದ್ರೆ ಪೂಲಲ್ಲಿ ಬೀಳಕ್ ಆಗ್ಲಿಲ್ಲ, ಯಾಕಂದ್ರೆ ನನಗೆ ಕೋಲ್ಡ್ ಇತ್ತು. ಪೂಲಲ್ಲಿ ನಾನು ಇಳಿಲಿಲ್ಲ. ಮತ್ತೆ ಎಲ್ಲ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ನಾನು ಸಮ್ ಆಕ್ಟಿವಿಟೀಸ್ ಅಂದ್ರೆ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಬೇರೆ ರೆಸಾರ್ಟ್ಗಳಲ್ಲಿ ಆ ಥರ ಆಕ್ಟಿವಿಟೀಸ್ ಇರಲಿಲ್ಲ. ಪ್ರೀವಿಯಸ್ಲಿ ನಾನು ತುಂಬಾ ರೆಸಾರ್ಟ್ಸ್ಗೆ ಹೋಗಿದ್ದೀನಿ, ಬಟ್ ಇದ್ರಾಗೆ ಅದೊಂದು ಗುಡ್ ಥಿಂಗು. ಇನ್ನು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಸೊ ಅಷ್ಟೇ, ಅಂದರೆ ಅದು ಆ ಡ್ಯಾನ್ಸ್ ಆಗಲಿ, ಅದು ಮ್ಯೂಸಿಕಲ್ ಇದಾಗಲಿ ತುಂಬ ಇದ್ದು. ಸೊ ಅವರು ಎಲ್ಲರೂ ಬಂದ್ಬಿಟ್ಟು ಬೇಕಾದ್ರೆ ವಿಸಿಟ್ ಮಾಡಿಬಿಟ್ಟು ಒಂದು ಫ್ಯಾಮಿಲಿ. ಸೊ ನಾವು ಮತ್ತೆ ಒಂದ್ಸತಿ ನಮ್ಮ ಫ್ಯಾಮಿಲಿ ಜೊತೆಗೆ ಬರ್ಬೇಕಂತಿದೀವಿ. ಯಾಕಂದ್ರೆ ಇವಾಗ ನಾವು ಇಬ್ಬರೇ ಬಂದಿರೋದು. ನನಗೆ 3 ಸತಿ ಬಂದಂಗಾಗತ್ತೆ. ರಶ್ಮಿಗೆ 3rd ಟೈಮ್, ನನಗೆ 2nd ಟೈಮು. ನಮ್ಮ ಅಪ್ಪ ಆಗಲಿ, ರಶ್ಮಿ ಅವ್ರ ಅಕ್ಕ ಭಾವ ಆಗಲಿ, ಪಾವನಿ ಫ್ಯಾಮಿಲಿ ಅಯ್ಯೋ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಲಪ್ಪ ತೋರಿಸ್ತಿದ್ದಂಗೆ. ಸೊ ಅವ್ರಿಗೆ ಕಾಲ್ ಮಾಡಿ ತೋರಿಸಿರೋದೆಲ್ಲ ವಾಟರ್ ಆಕ್ಟಿವಿಟೀಸ್ ಎಲ್ಲ ಪಾವನಿ ಕೋಪ ಮಾಡ್ಕೊಂಡ್ಬಿಟ್ಲು. ಸೊ ಮತ್ತೆ ನೆಕ್ಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ 2 ಫ್ಯಾಮಿಲಿ ಜೊತೆಗೆ ಬಂದು ಮತ್ತೆ ಒಂದ್ಸತಿ ವಿಸಿಟ್ ಮಾಡ್ತೀವಿ. ಯಾಕಂತಂದ್ರೆ ಮಕ್ಕಳಿಗೆ ಚೆನ್ನಾಗಿ ರಿಫ್ರೆಶ್ಮೆಂಟ್ ಒಂಥರ. ಈ ವಿಡಿಯೋ ನಿಮಗೆ ಇದೇ ಥರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ನೋಡ್ತೀವಿ ಇನ್ನೂ ನಾವು ಒಳ್ಳೊಳ್ಳೆ ಆದಷ್ಟು ಟ್ರೈ ಮಾಡ್ತೀವಿ ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ಮಾಡಕ್ಕೆ ಅಪ್ಲೋಡ್ ಮಾಡಕ್ಕೆ. ಒಂಚೂರು ಬ್ಯುಸಿ ಆಗ್ಬಿಟ್ಟಿದ್ದು ಆಫೀಸ್ ಇದು ಕೆಲಸಗಳಲ್ಲಿ, ಆದಷ್ಟು ಟ್ರೈ ಮಾಡ್ತೀವಿ ಗೋಯಿಂಗ್ ಫಾರ್ವರ್ಡ್. ಲೈಫಲ್ಲಿ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅವಾಗ್ಲೇನೆ ಚೆನ್ನಾಗಿರುತ್ತೆ ಅಲ್ಲ. ಹೌದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಿಂಗೆ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡ್ತಾ ಇರಿ. ಆಕ್ಚುಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ, ಮತ್ತೆ ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ. ಸೊ ಮತ್ತೆ ಒಂದೊಳ್ಳೆ ಮತ್ತೆ ಕಂಟೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬೈ ಬಾಯ್, ಥ್ಯಾಂಕ್ ಯು.